ಈಗ ಸೋನಂ ವಾಂಗ್ಚುಕ್ ಹೋರಾಟ ಮೋದಿ ಸರ್ಕಾರದ ವಿರುದ್ಧ ದೊಡ್ಡ ಸುದ್ದಿ ಮಾಡಿದೆ. ಅಮೀರ್ ಖಾನ್ ಎಚ್ಚರವಾಗಿದ್ದಾರೆ, ಸ್ಪಷ್ಟೀಕರಣ ನೀಡಿದ್ದಾರೆ. ಸೋನಂ ವಾಂಗ್ಚುಕ್ರ ಬದುಕಿನ ವಿವರಗಳಿಗೂ 3 Idiots ಸಿನಿಮಾದ ಚಿತ್ರಕಥೆಗೂ ಯಾವ ಸಂಬಂಧವೂ ಇಲ್ಲ ಅಂತ ಅಮೀರ್ ಖಾನ್ ಸ್ಪಷ್ಟನೆ ನೀಡಿದ್ದಾರೆ. Maybe that's what Chatur was thinking. But I want to tell you that neither Raju nor Abhijat, who are the two writers, nor I, we didn't know about Mr. Sonam. ನೀಟ್ ವಿದ್ಯಾರ್ಥಿಗಳ ಪರವಾಗಿ ಅವರಿಗಾದ ಅನ್ಯಾಯವನ್ನ ಪ್ರತಿಭಟಿಸಿ ಸೋನಂ ವಾಂಗ್ಚುಕ್ ಅಮರನಾಥ ಉಪವಾಸ ಹೋರಾಟ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ಅಮೀರ್ ಖಾನ್ರ ಈ ಹೇಳಿಕೆ ಹೊರಬಿದ್ದಿದೆ. ಲಡಾಖ್ನ ಸೋನಂ ವಾಂಗ್ಚುಕ್ ಮೂಲತಃ ಇಂಜಿನಿಯರ್, ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಕೂಡ ಹೌದು. ಸಂಶೋಧಕ ಮತ್ತು ಶಿಕ್ಷಕ ಸುಧಾರಕರಾಗಿ ಅವರ ಸಾಧನೆ ಅನನ್ಯವಾದದ್ದು. 3 Idiots ಸಿನಿಮಾ ಬಿಡುಗಡೆ ಆದದ್ದು 2009ರಲ್ಲಿ. ಅದರಲ್ಲಿ ಹೀರೋ ಹೆಸರು ಫುನ್ಸುಕ್ ವಾಂಗ್ಲು ಅಂತ ಇದೆ. ಇದರ ಚಿತ್ರಕಥೆ ವಾಂಗ್ಚುಕ್ರ ಜೀವನವನ್ನ ಹೋಲ್ತದೆ ಎನ್ನುವ ಸುದ್ದಿ ಆಗಿನಿಂದಲೂ ಹಬ್ಬಿತ್ತು. ಚಿತ್ರದ ಬಾಕ್ಸ್ ಆಫೀಸ್ ಯಶಸ್ಸಿಗೂ ಈ ಸುದ್ದಿ ನೆರವಾಯಿತು. ಆಗ ಬಾಯಿ ಬಿಡದೆ ಮೌನವಾಗಿದ್ದ ಅಮೀರ್ ಖಾನ್ ಈಗ ಸ್ಪಷ್ಟನೆ ನೀಡಿದ್ದಾರೆ. ಹಾಗೆ ನೋಡಿದ್ರೆ ಸೋನಂ ವಾಂಗ್ಚುಕ್ 16 ವರ್ಷಗಳ ಮೊದಲೇ ಈ ಚಿತ್ರಕಥೆಗೂ ನನ್ನ ಜೀವನದ ವಿವರಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. एक फिल्म बनी थी जिसका शीर्षक था 3 Idiots, जिसमें जो मुख्य भूमिका थी आमिर खान साहब ने निभाई थी उसे फुनसुक वांगड़ू के नाम से. वो भूमिका शायद आपसे प्रभावित होकर हुई थी, क्या ये सच है? अब अगर आप कहें प्रभावित तो मैं ना नहीं कहूँगा. ज़्यादातर लोग कहते हैं वो आप पे बेस्ड है, तो मैं वो तो नहीं मानता कि वो बेस्ड है. ಆದರೆ ಅಮೀರ್ ಖಾನ್ ಬುದ್ಧಿವಂತ. ಸಿನಿಮಾ ಪ್ರಚಾರಕ್ಕೆ ಲಾಭ ಆಗುದಾದ್ರೆ ಯಾಕೆ ಬಾಯಿ ಬಿಡಬೇಕು ಅಂತ ಮೌನವಾಗಿದ್ರು. 3 Idiots ಸಿನಿಮಾದಲ್ಲಿ ಮತ್ತು ಸತ್ಯಮೇವ ಜಯತೆ ಟಿವಿ ಟಾಕ್ ಶೋನಲ್ಲಿ ಶಿಕ್ಷಣ ಸುಧಾರಣೆ ಬಗ್ಗೆ ಮಾತನಾಡಿದ ಅಮೀರ್ ಖಾನ್ ಈಗ ಸೋನಂ ವಾಂಗ್ಚುಕ್ರ ಹೋರಾಟದ ಬಗ್ಗೆ ಒಂದಕ್ಷರದ ಬೆಂಬಲವನ್ನು ನೀಡಿಲ್ಲ. ಅದರ ಬದಲಾಗಿ ನನ್ನ ಸಿನಿಮಾ 3 Idiotsಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ ಎಂದಿದ್ದಾರೆ. ಅಮೀರ್ ಖಾನ್ 3 Idiots ಸಿನಿಮಾ ಮತ್ತು ಸತ್ಯಮೇವ ಜಯತೆ ಶೋ ಮಾಡಿದಾಗ ಕೇಂದ್ರದಲ್ಲಿ ಇದ್ದದ್ದು ಮನಮೋಹನ್ ಸಿಂಗ್ರ UPA ಸರ್ಕಾರ. ಆಗ ಇಡಿ, ಸಿಬಿಐ, ಐಟಿ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಯಾವ ಭಯವೂ ಇರಲಿಲ್ಲ. ಈಗ ಇರುವುದು ಮೋದಿ ಸರ್ಕಾರ. ಇಡಿ, ಸಿಬಿಐ, ಐಟಿ ಇಲಾಖೆಗಳ ಬಗ್ಗೆ ವಿಪರೀತ ಭಯವಿದೆ. ಆ ಭಯದ ಕಾರಣದಿಂದಲೇ ಅಮೀರ್ ಖಾನ್ ತಮ್ಮ ಸಾಮಾಜಿಕ ಕಾಳಜಿಯ ಪ್ರದರ್ಶನಕ್ಕೆ ಸದ್ಯಕ್ಕೆ ಪೂರ್ಣ ವಿರಾಮ ಹಾಕಿದಂತೆ ಕಾಣಿಸುತ್ತಿದೆ. ಇದು ಇಬ್ಬರು ಈಡಿಯಟ್ಗಳ ಕಾಲ. ಪ್ರಜ್ಞಾವಂತರ ಕಣ್ಣಲ್ಲಿ ಅಮೀರ್ ಖಾನ್ ಈಡಿಯಟ್ ತರಹ ಕಾಣಿಸ್ತಾ ಇದ್ದಾರೆ. ಇನ್ನೊಂದೆಡೆ ಆಳುವವರು ಮತ್ತು ಅವರ ಭಕ್ತರ ಕಣ್ಣಲ್ಲಿ ಸೋನಂ ವಾಂಗ್ಚುಕ್ ಈಡಿಯಟ್ ತರ ಕಾಣಿಸ್ತಾ ಇದ್ದಾರೆ. ಈ ಇಬ್ಬರು ಈಡಿಯಟ್ಗಳ ಪೈಕಿ ನೀವು ಯಾರ ಪರವಾಗಿ ಇದ್ದೀರಿ ಅನ್ನೋದನ್ನ ಗಟ್ಟಿಯಾಗಿ ಹೇಳಬೇಕಾದ ಕಾಲ ಈಗ ಬಂದಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.